ಹೌದು ತೋರಿ ಅಣ್ಣಾರ ಕರೆಕ್ಟ್ ಅದ ಅಷ್ಟು ಮಾಡಿಬಿಟ್ರೆ ನಮಗೂ ಚಿಂತೆ ತಪ್ತಾವು. ಹೌದೌದು. ಹಾಂ ನಾನು ರೀ ಚಂದ್ರ ರಮಣ ಮಗ ಮಾತಾಡ್ದ ಅಂದಂಗೆ ಒಂದು 2 ದಿನ ಜಾತ್ರೆ ಐತ್ರಿ ನಮ್ಮ ಊರಾಗ. ಇವು ಕಾರ್ಯಕ್ರಮಗಳು ಭಾಳ ಇಟ್ಟಾರ. ಅದ್ರ ಸಂಬಂಧ ಸ್ವಲ್ಪ ಕರೆಂಟಿನ ಸಂಬಂಧ ಹಚ್ಚಿದ್ದಾನೆ. ಕರೆಂಟ್ ಏನು ಪ್ರಾಬ್ಲಮ್ ಆಗಬಾರ್ದ್ರಿ. ಆ ಥರ ಸ್ವಲ್ಪ ಎಲ್ಲ ನೋಡ್ಕೊರಿ ಸ್ವಲ್ಪ ಯಾರು ಒಂದು ಇಬ್ಬರನ್ನ ಕಳಿಸ್ಕೊಡ್ತೀರೇನು ಸರ್? ಹ್ಞೂ ರೀ, ಯಾಕಂದ್ರೆ ಸ್ವಲ್ಪ ಕಿಡ್ನಿಯವ್ರು ಅದಾರ. ಹಾಂ ಸರ್, ಹಾಂ ಸ್ವಲ್ಪ ಏನು ತೊಂದರೆ ಆಗ್ದಂಗೆ ನೋಡ್ಕೊರಿ ಸರ್. ಹಾಂ ಓಕೆ ಸರ್, ಸರಿ ಸರ್. ಸರ್ ಹಾಂ ನಮಸ್ಕಾರ. ಸ್ಟೇಷನ್ಗೆ ಹಚ್ಬೇಕಲ್ಲ ಹಾಗೆ? ಹಾಂ ಹಚ್ಬಿಡ್ರಿ ಅಣ್ಣಾರ. ಮೊದ್ಲಕ್ಕ ನಮ್ಮ ಊರ ಸವಾಲ್ ಭಜನೆ ಅದಾವ. ಇವ್ರು ಬೇಯ್ತಿರ್ತಾರೆ, ಇವ್ರು ಅವ್ರಿಗೆ ಬೇಯ್ತಿರ್ತಾರೆ. ನಡ್ಬರ್ಕ ತಮ್ಮ ಬ್ಯಾಳಿ ಬಯಸ್ಕೊಂಡ ಕಿಡ್ಡಿ ಎಬ್ಸೋ ಮಂದಿ ಭಾಳ ಮಂದಿ ಅದಾರೆ. ಕೇಬರ್ಗೆ ಹೇಳಿನ್ರಿ, ಸ್ಟೇಷನ್ಗೆ ಹೇಳಿನಿ, ನೀರಿಂದಂತೂ ಎಲ್ಲ ವ್ಯವಸ್ಥೆ ಮಾಡತ್ತಿ. ಮತ್ತೇನಾರ ಐತನ್ರಿ? ಮತ್ತೇನಿಲ್ರಿ, ಎಲ್ಲ ಬರೋಬ್ಬರಿ ಐತಿ. ಆ ಉಳಿದಿದ್ದು ನಾನು ನೋಡ್ಕೊಂತನ್ರಿ. ನೋಡ್ತಿರಲ್ಲ? ಹಾಂ ನೋಡ್ಕೊಂತನ್ರಿ. ಸರಿ ಸರಿ. ನೋಡ್ರ ಉಷ್ಟ್ರು ಕುಡಿ ಚಂದ ಜಾತ್ರೆ ಮಾಡೋಣ್ರಿ. ಅಕಸ್ಮಾತ್ ಯಾವನಾರ ಬಂದು ಕೆಮ್ಮಾಕಂತಂದ್ರೆ ಅಲ್ಲಿ ಊರು ಪಾಣಿ ಐತಲ್ರಿ, ಅಲ್ಲಿ ಬಾ ಹೇಗೆ ತೊಗೊಂಡು ಹೋಗಿರಿ, ಒಬ್ಬೊಬ್ಬರು ಒಳಗೆ ಹಾಕಿಬಿಡೋಣ್ರಿ. ಮುಂಜಾನೆ ಬೇಡಕದ ತೆಗೆದ ಬೇಡ್ರಿ. ಆಯ್ತು ಹಂಗ ಮಾಡೋಣ. ಹಾಂ ಅಷ್ಟ ಮಾಡಿಬಿಡೋಣ್ರಿ. ನೋಡ್ರಿಪ್ಪ, ಯಾರು ಗದ್ದಲ ಮಾಡಕ್ ಹೋಗ್ಬೇಡ್ರಿ. ಆ ಶಂಕರ್ಲಿಂಗ ಎಲ್ಲಾರು ಕಾಯ್ತಾನ. ನೀವೇನು ಹೆದ್ರಕ್ ಹೋಗ್ಬೇಡ್ರಿ. ಚಂದಗೆ ಅಷ್ಟು ಕೂಡಿ ಜಾತ್ರೆ ಮಾಡಿ. ಆಯ್ತು ತೋರಿ, ನೀವು ಸಪೋರ್ಟ್ ಮಾಡಿದ್ರ ಸಾಕ್ರಿ. ಬರ್ತೇವ್ರಿ ನಾವು. ಗಿರ್ಜಾ ಗಿರ್ಜಾ ಮಾಡಕತ್ತೀಯ? ಅಡಿಗೆ ಮಾಡಾಕತ್ತಿದ್ದೆ. ನಾ ಒಟ್ಟು ಇಲ್ಲಿ ಸವಣೂರು ಮಠ ಹೋಗಿ ಬರ್ತೀನಿ. ಅವ್ರು ರೊಕ್ಕ ಹೇಳಿದ್ನಲ್ಲ, ಅದು ಇಸ್ಕೊಂಬರ್ತೇನಂತ. ಕೇಳ್ರಿ, ಅವ್ರು ರೊಕ್ಕ ಕೊಟ್ರೆ ಬರೋ ಮುಂದೆ ದೊಡ್ಡ ಸಂತಿ ತಗೊಂಬರ್ರಿ. ಸಂತಿ ಎಲ್ಲ ಖಾಲಿ ಆಗೈತಿ. ಅವ್ರು ರೊಕ್ಕ ಕೊಟ್ರಂದ್ರೆ ತೊಗೊಂಬರ್ತೇನಂತ. ನೋಡ್ರಿ ಮನೆ ಕಡೆ ಹುಷಾರು ನೋಡಿ ಹಂಗಾರ. ಲಗು ಬರ್ರಿ ಅಂದೆ. ಹಾಂ ಬರ್ತೇನೆ ತೊಗೊಬರ್ರಿ. ಬರ್ಲ್ಯಾಗ್ರಿ? ಈ ಮನ್ಯಾಗ ಮಿರರ್ ಹೊಡೆದ್ರೆ ಹೊಸ ಮಿರರ್ ಹಾಕ್ಬೇಕಂತನೂ ಗೊತ್ತಾಗಲ್ಲ. ಅದ್ಕೆಮ್ಮ, ಹಾ ನಂಗೆ ಇವತ್ತು ನಾಷ್ಟ ಬೇಡ, ನಾ ಹೊರಗೆ ತಿಂತೇನಿ. ನಂಗೆ ಒಂಚೂರು ಅರ್ಜೆಂಟಿಗೆ ಕಾಫಿ ಕೊಟ್ಬಿಡ್ರಿ. ಹಾ ತಂದೆ. ಹಲೋ ನಿಶಾ. ಹಾಂ ಇವತ್ತು ಪ್ಲ್ಯಾನ್ ಏನು? ಓಕೆ ಸರಿ, ಅಲ್ಲಿಗೆ ಬರ್ತೇನೆ ತಗೋಣ. ಹೇ ಅಮೌಂಟ್ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನಿನ್ನ ಹತ್ರ ಎಷ್ಟೈತೆ ಅಷ್ಟು ತಗೊಂಬ, ಉಳಿದಿದ್ದೆಲ್ಲ ನಾ ಅಡ್ಜಸ್ಟ್ ಮಾಡ್ಕೋತೀನಿ. ಹಾಂ ಸರಿ ಸರಿ ಸರಿ, ಲಗೋ ಬರ್ರಿ. ತಗೋ. ಅಲ್ಲ, ಹಸ್ಕೊಂಡು ಹಂಗೆ ಯಾಕೆ ಹೋಗಿದಿ? ಹೊರಗಡೆ ಅದು ಇದು ತಿಂದ್ರೆ ಹೊಟ್ಟೆ ಕೆಡಂಗಿಲ್ಲನ? ಬಿಸಿ ಉಪ್ಪಿಟ್ಟು ಮಾಡೇನು ಹಾಕೊಂಬರ್ಲೆ? ಅದ್ಗಿ ದಿನ ಬೆಳಿಗ್ಗೆ ಬೆಳಿಗ್ಗೆ ಉಪ್ಪಿಟ್ಟು ಅಂದ್ರೆ ಯಾರು ತಿಂತಾರ್ರಿ? ಉಪ್ಪಿಟ್ಟು ಬೇಡ ಅಂದ್ರೆ ರೊಟ್ಟಿ ಮಾಡೇನಿ. ಬ್ಯಾಳಿ ಪಲ್ಯ, ಮಸೂರು, ಚಟ್ನಿ ಐತಿ. 2 ರೊಟ್ಟಿ ಹೆಚ್ಕೊಂಬರ್ಲೆ ನಂಗಾರ? ಅದಕ್ಕೆ ನಿಮಗೆ ಒಂದ್ಸರಿ ನಾನು ನಾಷ್ಟ ಮಾಡಲ್ಲ ಅಂದ್ರೆ ಅರ್ಥಕ್ಕಿಲ್ರಿ. ಆ ರೊಟ್ಟಿ ಆ ಪಲ್ಯ ವ್ಯಾಕ್ ಅನಿಸ್ತೈತಿ. ಬರೀ ಹಳ್ಳಿ ಗುಗ್ಗುನ ಅಡ್ಗಿ ಒಳಗೂ ಅದ. ಹಾ ಹಂಗ ಇನ್ನೊಂದು ಮಾತ್ರಿ, ನಂಗೆ ಅರ್ಜೆಂಟಾಗಿ 5,000 ರೂಪಾಯಿ ಬೇಕು, ಕೊಡ್ರಿ. ಏನ 5,000 ರೂಪಾಯಿ? ನನ್ನ ಕಡೆ ಎಲ್ಲದವ್ವ? ನಿಮ್ ಕಡೆ ಎಲ್ಲದವ ಅಂತೇಳಿ ನಿಮ್ಮ ಮನೆಯಾಗಿಂದ ತಂದು ಕೊಟ್ಟಂಗೆ ಮಾಡ್ತಿರಲ್ರಿ. ನಮ್ಮ ಅಣ್ಣ ಕೊಟ್ಟಿದ್ದು ಕೊಡ್ರಿ, ನಾ ಅದನ್ನ ಕೇಳಾಕತ್ತೇನಿ. ಅಲ್ಲ ಆಶಾ, ನಿಮ್ಮಣ್ಣ ನನಗೆಲ್ಲಿ ಕೊಡ್ತಾನೆ ರೊಕ್ಕನ? ಅವ್ರು ಈಗಾರ ಹೊರಗೆ ಹೋದ್ರು. ಅವ್ರು ಇದ್ದಾಗಾರ ಕೇಳಿದ್ರೆ ನಿಮ್ಮಣ್ಣಾರು ಕೊಡ್ತಿದ್ನಿಲ್ಲ. ನಿಮ್ ಕೈ ಕೊಡ್ದೆ ಯಾರ ಕೈ ಕೊಡ್ತಾರಿ? ನನ್ ಕೈ ಕೊಡ್ತಾನ್ರಿ. ಅದು ಹುಡ್ಕೊಂಡ್ ಬಂದಿದ್ದೆಲ್ಲ ನಿಮ್ಗ ಕೊಡ್ಬೇಕಿಲ್ರಿ. ಸುಮ್ಮನೆ ನಾಟಕ ಮಾಡಕ್ ಹೋಗ್ಬೇಡ್ರಿ, ನಂಗೆ ರೊಕ್ಕ ಕೊಡ್ರಿ. ಹಂಗಾರೆ ನಿಮ್ಮ ಅಣ್ಣ ಫೋನ್ ಹಚ್ಚಿ ಕೇಳು. ಅವ್ರ ಕಡೆ ಇದ್ರೆ ಅದೇನ ಫೋನಿಗೆ ಹಾಕಿಸ್ಕೊ. ನಂಗೆ ಇವ್ರನ್ನ ಕೇಳಿ ಅಭ್ಯಾಸ ಇಲ್ಲ. ನಾನು ಬಿಕಾರಿನೂ ಅಲ್ಲ. ಬೇಕಂದ್ರೆ ನೀವ ಕಾಲ್ ಮಾಡ್ಕೊಂಡು ಕೇಳ್ರಿ. ತಗೋರಿ. ಹಲೋ. ಹಾಂ ಹಲೋ, ಎಲ್ಲದ್ರಿ? ಏನು ನಾವು ಇಲ್ಲಿ ಸಿಕ್ಕಂ ಬಸ್ ಸ್ಟ್ಯಾಂಡ್ನಾಗಿದ್ನಿ. ಯಾಕ? ಹೌದಾ, ನಿಮ್ಮ ತಂಗಿ 5,000 ರೂಪಾಯಿ ಬೇಕಂತ ನಿಂತಾಳ. ಅದಕ್ಕೆ 5,000? ಹಾಂ, ಅದಕ್ಕೆ ನಿಮ್ಮ ಅಣ್ಣ ಇದ್ದಾಗ್ರೆ ಕೇಳಿದ್ರೆ ಕೊಡ್ತಿದ್ದವ ಅಂತಂದು ಹೇಳಿದೆ ನಾನು. ಈಗ 5,000 ನನ್ನ ಕಡೆ ಇಲ್ಲಲ್ಲೋ ಮರ, ಹೆಂಗ್ ಮಾಡ್ಲಿಗ? ಆಕಿಗೆ ಹೇಳ, ಹೆಂಗಾರ ಇದು ಮಾಡಿ ಸಂಜೆ ಮುಂದೆ ಬಂದ ನಿಮ್ಮ ಅಣ್ಣ ಕೊಡ್ತಾನಂತ ಹೇಳ. ಅಷ್ಟು ಹೇಳ್ಬಿಡು, ನೀ ಹೆಂಗಾರ ಮಾಡಿ. ಹೇಳಿ ನೋಡ್ತೇನೆ ತಡಿ. ಸಂಜೆ ಮುಂದೆ ಕೊಟ್ರೆ ನಡೀತೈತೇನವಾ? ನಾನು ಸಂಜೆ ಮಠ ಖಾಲಿ ಇಲ್ರಿ ಅತ್ತಿಗೆ, ನಂಗೆ ಅರ್ಜೆಂಟ್ ಬೇಕಂತನ ಕೇಳಿದ್ದ. ಹಲೋ. ಹಲೋ, ಆಕಿಗೆ ಅರ್ಜೆಂಟ್ ಬೇಕಂತ ಕೊಡ್ತೀನಿ. ನೀವು ಮಾತಾಡಿ ಹೇಳ್ರಿ, ಸಮಾಧಾನ ಮಾಡಿ. ಕೊಡಕ್ಕೆ ಮಾತಾಡ್ತೀನಿ.
ಹಲೋ ಹಲೋ, ನಾ ಸಂಜೆ ಮುಂದೆ ಬಂದು ಕೊಟ್ರೆ ನಡೀತಿದ್ದೇನವ? ಸಂಜೆ ಮುಂದ್ ಬ್ಯಾಡಣ್ಣ, ಸಂಜೆ ಮುಂದ್ ಇದ್ರೆ ನಾ ಈಗ ಕೇಳ್ತಿದ್ದೆ, ಅರ್ಜೆಂಟ್ ಬೇಕಾಗೈತಿ ಅದಕ್ಕ ಕೇಳಾತೇನಿ. ಅಥವಾ ಈಗ ನನ್ನ ಕಡೆ ನಾನು ಇಲ್ಲಿ, ನೀವು ಅಲ್ಲೇ, ನಾ ಈಗ ನಿಮ್ಮ ಅಣ್ಣ ಹಾಳ್ ಪುರಾಣ ಬೇಡ. ಈಗ ನೋಡ್ರಿ ನನ್ ಕೈಯಾಗ 20,000 ರೂಪಾಯಿ ಫೋನ್ ಐತಿ. ನೀವು ರೊಕ್ಕ ಕೊಟ್ಟಿಲ್ಲ ಅಂದ್ರೆ ಮುಂದೆ 30,000 ರೂಪಾಯಿ ಟಿವಿ ಐತಿ. ಫೋನ್ ತಗೊಂಡ್ ಟಿವಿ ಹೊಡೆದ್ರ 50,000 ರೂಪಾಯಿ ಲಾಸ್ ಆಕೈತಿ. 5,000 ರೂಪಾಯಿ ಕೊಡ್ತೀರಿ, 50,000 ರೂಪಾಯಿ ಲಾಸ್ ಮಾಡ್ಕೋತೀರಿ. ಇವತ್ತು ತಾಯಿ ಅದನ್ನ ಮಾತ್ರ ಮಾಡಬೇಡ ತಾಯಿ. ಕೊಡಾಕಿನ ಕಡೆ ಫೋನ್ ಕೊಡ, ನಾ ಹೇಳ್ತೇನೆ ಹೆಂಗಾರ ಮಾಡಿ ಇದು ಮಾಡ್ತೇನೆ. ಹಲೋ ರೀ. ಯಪ್ಪ ಮರಾಯ್ತಿ ಯಾಕೆ ಟಿವಿನ ಹೋಗೈತಿ, ಆಕಿನ ಹೆಂಗಾರ ಒಂದು ಅಡ್ಜಸ್ಟ್ ಮಾಡಿ ಒಂದು 5,000 ರೂಪಾಯಿ ಕೊಟ್ಟು ಕಳಿಸ್ಬಾ, ಸಂಜೆ ಮುಂದೆ ಕೊಡ್ತೇನೆ. ಆತ್ ತಗೋ, ಅಲ್ಲಿರೋ ಚಿಗೋನ್ ಕಡೆ ಹೋಗಿ ಕೇಳ್ಕೊಂಬರ್ತೀನಿ. ಆ ಚೀಟಿ ಹಾಕಿದ್ದು ಅಡ್ಜಸ್ಟ್ ಮಾಡಿ ಕಳಿಸ್. ಆತ್ ತಗೋ, ಇಡ್ರಿ. ಹಾ ಸರಿ ಸರ್. ಕುಂದ್ರವಾ, ಆ ಇರೋ ಚಿಗೋನ್ ಮನೆಗೆ ಹೋಗಿ ಕೇಳಿ ಬರ್ತೇನೆ ಚೀಟಿ. ಸ್ವಲ್ಪ ಲಘು. ಕುಂತಿ ಅವೇ? ಬಾರೇವ ದೂರ ಬಂತಿ ಗಿರ್ಜಾಬಾ. ಇಲ್ಲೇ ನಿನ್ ಕಡೆ ಒಟ್ಟು ಕೆಲಸ ಇತ್ತು, ಬಂದಿದ್ನಿ. ಯಾಕೆ ಚಿಗ ಒಂದು 5,000 ರೂಪಾಯಿ ಇದ್ರೆ ಕೊಡ್ಬೇಕಾಗಿತ್ತು. ನನ್ನ ಕಡೆ ಈಗ ಸದ್ಯ ಇಲ್ಲಲ್ಲವ. ಅಲ್ಲ, ರಾತ್ರಿ 8 ಚಿಂತಿಲ್ ತಂದು ಮುಟ್ಟಿಸನ್ ಇವತ್ತು. ಇರ್ತಿದಿ ಹೌದು, ಸಂಗಿನೂ ಅದಾವು. ಸಂಜೆ ಮುಂದೆ ಕೊಡ್ತಾನೆ ಅಂದ್ರೆ ಕೊಡ್ತಾನೆ. ಕೊಡೆವ, ಪುಣ್ಯ ಬರ್ತದೆ ನಿನಗೆ. ಹೌದಾ, ಬಡ್ಡಿ ಹಾಕೈತಿ ನೋಡವ. ಮತ್ತು ಹಂಗನಿಕೆ ಎಲ್ಲ ನನಗೆ ಎಲ್ಲ ಅವ್ರು ಕೇಳ್ತಾರೆ ನಾನು ಬಂದು. ಹೌದಾ, ಎಷ್ಟಾಕತ್ ಬಿ ಬಡ್ಡಿ? 5,000ಕ್ಕೆ 500 ರೂಪಾಯಿ ಬಡ್ಡಿ ಹಾಕೈತಿ ನೋಡು. ಆಗ್ಲಿ ತಗೋ, ತಂದು ಕೊಡ್ತೇನೆ. ಹಂಗಾರೆ ತೊಂಬರ್ತಾನೆ ಮನೆಗೆ ಹೋಗಿ. ಲಘು ಬಾರವ. ಆರಾಮದ ಯಾಬೇ ದೊಡ್ಡವ? ನಾನು ಆರಾಮದ ನೋಡ್ಬೆ. ಊಟ ಮಾಡಕ್ಕೆ ಕುಂತಿದ್ದೇನೆ ನಾನು. ಈಗ ಹೋಗಿ 1-2 ರೊಟ್ಟಿ ತಿನ್ಬೇಕು ನೋಡು. ಹೌದು ಬಿ, ಒಂದಿಟ್ಟು ಮನ್ಯಾಗ ಅದು ಮನ್ಯಾಗ ಇದೀವಿ ಬರೀ ಅದು ಇದು ಕೆಲಸನೂ ಮುಗಿಯಂಗಿಲ್ಲ. ಯವ್ವ, ಪುಣ್ಯ ಬರ್ಲಿ ಬಿಡುವ ನಿನ್ಗೆ. ಸಂಜೆ ಮುಂದೆ 5,500 ರೂಪಾಯಿ ತಂದು ಮುಟ್ಟಿಸ್ತಾನೆ. ಅವೇ ಬರ್ಲೇದಂಗ್ರ ಇವ ಹಂಗ ಹೊಂಟಲ್ಲ, ಮತ್ತು ರೊಕ್ಕಕ್ಕೆ ಏನ್ರ ಇಟ್ಟು ಹೋಗು. ಸಂಜೆ ಮುಂದೆ ರೊಕ್ಕ ಕೊಟ್ಟಿವಿ ಅವೇ ಬರ್ಲ ಹಂಗಾರ. ಎಷ್ಟೊತ್ರಿ ಆತಿಗೆ ಹೋದ್ರೆ ರತ್ತಾಗ ಹೋಗಿ ಕುಂತ್ ಬಿಡದನ್ರಿ. ಅಲ್ವೇ, ಅವ್ರು ಕೇಳಿದ ತಕ್ಷಣ ಕೊಟ್ಟು ಬಿಡ್ತಾರಲ್ಲ. ನೋಡು, ಈ ರೊಕ್ಕ ನೀ ತಗೊಂಡು ಹೋಗಿ ಎಲ್ಲಿ ಹೋಗಿ ಏನು ಮಾಡ್ತಿ ನಾವು ಒಂದು ಕೇಳಂಗಿಲ್ಲ. ಆದ್ರೆ ಲಘುನ ಹೋಗಿ ಲಘುನ ಬಂದ್ಬಿಡ್ಬೆ. ಐ ಡೋಂಟ್ ಲೈಕ್ ಯುವರ್ ಅಡ್ವೈಸಸ್ ಅತ್ಗಿ.